ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆವರೆಗೂ ವ್ಲಾಗ್ ನೋಡಿ ಅಂತ ಹೇಳ್ತಾ. ಸೊ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ಅಂತ ಹೇಳ್ತಾ. ಎಸ್, ಇವಾಗ ಒಂದು ಕಾಳು ಚಿಲ್ಕಿಸ್ಕೊಂಡೆ. ಅವರೆಕಾಳು ತೊಗೊಂಡು ಬಂದಿದ್ರು ಮನೆಯವರು. ಅವರೆಕಾಳು ಚಿಲ್ಕಿಸ್ಕೊಂಡಿದ್ದೀನಿ. ಪಲಾವ್ ಮಾಡಬೇಕು ಇವತ್ತು. ಸೊ ಪಲಾವ್ ಮಾಡೋಣ. ಇವತ್ತಿನ ದಿನ ಹೇಗಿರುತ್ತೆ ಕೊನೆವರೆಗೂ ವ್ಲಾಗ್ ನೋಡಿ. ನಿಮ್ಮ ಹತ್ರ ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ. ಸೊ ತಿಂಡಿ ಮಾಡೋದಕ್ಕೆ ಟೈಮ್ ಆಗುತ್ತೆ, ಹಾಗೆ ಹಾಲು ಕರಿಯೋದಕ್ಕೂ ಹೋಗಬೇಕು. ಸೊ ಹಾಗಾಗಿ ಬೇಗ ಮುಗಿಸ್ಕೊಳ್ಳೋಣ. ಬೆಳಗ್ಗೆ 5 ಗಂಟೆಗೆ ಎದ್ದು ಕಾಳೆಲ್ಲನೂ ಕೂಡ ಚಿಲುಕಿಸ್ಕೊಂಡೆ. ಚಿಟ್ಟವ್ರೆ ಅಂತ ಹೇಳ್ತಾರೆ ಅಲ್ವಾ, ಪುಟ್ಟವ್ರೆ ಏನೋ ಸಮಥಿಂಗ್ ಹೇಳ್ತಾರೆ, ಆ ಥರ ಅವರೆ ಕಾಳದು. ಎಷ್ಟು ಚಿಲುಕಿಸಿದ್ರೂ ಸಾಕ್ತಾನೆ ಇಲ್ಲ, ಕಾಳೆ ಜಾಸ್ತಿ ಹಾಕ್ತಾನೆ ಇರಲಿಲ್ಲ. ನನಗಂತೂ ಬೆರಳೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ 5:45 ಆಗೋಗಿತ್ತು. ನಾನು ಕಾಳೆಲ್ಲ ಚಿಲುಕಿಸಿ ಸ್ವಲ್ಪ ಸಾಕು ಅಂತ ಹೇಳಿಬಿಟ್ಟು ಇವಾಗ ಎಲ್ಲನೂ ಕೂಡ ಹೆಚ್ಕೊಳ್ಳೋದಿತ್ತಲ್ವ. ಇನ್ನೂ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳಿ ಸಪ್ರೇಟಾಗಿ ಏನೂ ಮಾಡ್ಕೊಳ್ಳೋದಿಲ್ಲ. ಯಾವುದಕ್ಕೆ ಏನೇ ಬೇಕಾದರೂ ಇನ್ಸ್ಟಂಟಾಗಿ ಆವಾಗಲೇ ಮಾಡ್ಕೊತೀನಿ. ಫ್ರಿಜ್ಜಲ್ಲಿರೋ ಐಟಮ್ಸ್ ಜಾಸ್ತಿ ತಿನ್ನೋದಕ್ಕೆ ನನಗೆ ನಿಜವಾಗ್ಲೂ ಇಷ್ಟ ಆಗೋದಿಲ್ಲ. ಸೊ ಎಷ್ಟೋ ಸರಿ ನಾನೇನಾದರೂ ಗೊಜ್ಜೇನಾದರೂ ಮಾಡಿ ಇಟ್ಕೊಂಡಿದ್ರೆ ಸೊ ಅದಕ್ಕೆ ರೈಸ್ ಆವಾಗವಾಗ ಹಾಕಿಬಿಟ್ಟು ಮುಗಿಸೇ ಬಿಡ್ತೀನಿ. ತುಂಬ ಲಾಂಗ್ ಟೈಮ್ ನಾನು ಬಿಡೋದೇ ಇಲ್ಲ. ಆ ಕಾರಣದಿಂದ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೇ ಇದ್ರೂ ಸೊ ಆಗಲೇ ಇನ್ಸ್ಟಂಟಾಗಿ ಮಾಡ್ಕೊತೀನಿ. ನಮ್ಮ ಮನೆಯವರು ನನ್ನ ಜೊತೆಗೆ ಎದ್ದು ನನಗೂ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ತಾಯಿದ್ರು. ಸೊ ಅವರು ಬ್ಯಾಕ್ ಪೇಯ್ನ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಅವ್ರಿಗೆ. ಓಡಾಡೋದು, ಕೆಲಸ ಮಾಡೋದು ಇದ್ದಿದ್ದೆ, ಇನ್ಯಾರು ತಾನೇ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಅವರು ರೆಸ್ಟ್ ಮಾಡ್ತೀನಿ ಅಂತ ಮಲ್ಕೊಂಡಿದ್ರು. ನಾನು ಎದ್ದೇಳಿಸೋದಕ್ಕೇನು ಹೋಗಲಿಲ್ಲ. ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಹೇಳಿಬಿಟ್ಟು. ಇನ್ನು ಮಾಮೂಲಿ ಕರುನೆಲ್ಲ ಎಳೆಯೋದಕ್ಕಾಗಲ್ಲ ನನ್ನ ಕೈಲಿ. ಸೊ ಅದಕ್ಕೋಸ್ಕರ ಆವಾಗ ಎದ್ದೇಳಿಸ್ಕೊಂಡ್ರಾಯ್ತು ಅಂತ ಹೇಳಿ ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೆ, ಪಲಾವ್ ಮಾಡಿಬಿಡೋಣ ಅಂತ. ಸೊ ಮಗನೂ ಕೂಡ ನನ್ನ ಜೊತೆಗೆ ಎದ್ದಿದ್ದ. ಅವನಿಗೆ ಇನ್ನೇನು ನೆಕ್ಸ್ಟ್ ವೀಕ್ ಮತ್ತೆ ಟೆಸ್ಟ್ ಸ್ಟಾರ್ಟ್ ಆಗ್ತಾಯಿದೆ. ಹಾಗೆ ಡೈಲಿ ಟಿಗಳು ನಡೀತಾ ಇದೆ. ಸೊ ಅವನು ಬೆಳಗ್ಗೆನೂ ರಾತ್ರಿ ಓದ್ಕೊಂಡ್ರೂ ಕೂಡ ಬೆಳಗ್ಗೆ ಎದ್ದು ಸ್ವಲ್ಪ ಓದ್ಕೊತಾನೆ, ಮೆಮೊರಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅವನು ಎದ್ದಿದ್ದರಿಂದ ಅವನ ಜೊತೆ ಮಾತಾಡಿಕೊಂಡು ಹಾಗೆಯೇ ಒಂದು ಸ್ವಲ್ಪ ಹೊತ್ತಿಗೆ ಅಷ್ಟೇ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಕೂತ್ಕೋತಾನೆ ಓದೋದಕ್ಕೆ. ಆಮೇಲೆ ಬಂದುಬಿಡ್ತಾನೆ ಅಮ್ಮ ಅಂತ ಹೇಳಿಬಿಟ್ಟು. ಸೊ ಬಾದಾಮಿನ ನೈಟೇ ನೆನೆ ಹಾಕಿ ತಿನ್ನು ಅಂತ ಎಷ್ಟೋ ಸರಿ ಹೇಳ್ತೀನಿ, ಅವನು ಅದನ್ನು ಕೇಳೋದೇ ಇಲ್ಲ. ಸೊ ಅವಾಗಿನೂ ತೊಳ್ಕೊಂಡು ತಿಂತಾಯಿದ್ದ. ಸೊ ನನಗೂ ಒಂದೆರಡು ಕೊಟ್ಟ. ಸೊ ನಾನು ಒಂದೆರಡು ಬಾಯಿಗೆ ಹಾಕ್ಕೊಂಡು ಹಾಗೆ ತಿಂಡಿನ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೂ ಕೆಲಸಗಳಿದೆ. ಇವತ್ತು ಶನಿವಾರ ಆದರೂ ಕೂಡ ಸೊ ಕೆಲಸಗಳಂತೂ ಇದ್ದೇ ಇರುತ್ತೆ. ಸ್ವಲ್ಪ ಬೆಳಗ್ಗೆ ಹೊತ್ತಷ್ಟೇ ನನಗೆ ಹೆವಿ ಕೆಲಸ ಅಂತ ಅಂದರೆ ಇವತ್ತು ಬಟ್ಟೆಗಳನ್ನೂ ಕೂಡ ವಾಶ್ ಮಾಡಬೇಕು. ಅಲ್ಲೇ 2 ಡೇಸ್ ನಾನು ವಾರ ಮಾಡೋದಿತ್ತಲ್ವ, ವಾರ ಮಾಡೋ ದಿನ ಬಟ್ಟೆ ಒಗೆಯೋದಕ್ಕೆ ಹೋಗಲ್ಲ. ಏನೋ ಒಂಥರ ಅದು ನನಗೆ ಇಷ್ಟನೇ ಆಗೋದಿಲ್ಲ. ವಾರ ಮಾಡೋ ದಿನ ಬಟ್ಟೆ ವಾಷಿಂಗ್ ಮಿಷಿನ್ ಇದ್ದರೂ ಕೂಡ ನಾನು ವಾರದ ದಿನ ಅಂತ ಏನೂ ಬಟ್ಟೆಗಳನ್ನ ಹಾಕ್ಕೊತಿರ್ಲಿಲ್ಲ. ಇವಾಗ ಬಟ್ಟೆಗಳನ್ನ ನೆನೆ ಹಾಕಬೇಕು. ನಿನ್ನೆ ನೆನೆ ಹಾಕಲಿಲ್ಲ, ಬೆಳಗ್ಗೆ ಎದ್ದು ನೆನೆ ಹಾಕಿದ್ರಾಯ್ತು ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಇವತ್ತು ಹೇಗಿದ್ರು ಸ್ವಲ್ಪ ಮಟ್ಟಿಗೆ ಕೆಲಸ ಇತ್ತು. ಸೊ ಮಧ್ಯಾಹ್ನ ಟೈಮಲ್ಲಿ ಏನೂ ಕೆಲಸ ಇರೋದಿಲ್ಲ ಅಲ್ವಾ, ಅದಕ್ಕೆ ಇವತ್ತೇ ಹೋಗೋದು ಬಿಡೋಣ ಅಂತ ಅಂದ್ಕೊಂಡು ಇನ್ನೂ ನೆನೆ ಹಾಕಿಲ್ಲ. ಇನ್ನೂ ತಿಂಡಿ ಮಾಡೋದ್ರಲ್ಲೇ ಇದ್ದೀನಿ. ತಿಂಡಿ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ನೆನೆ ಹಾಕಬೇಕು ಬಟ್ಟೆಗಳನ್ನ. ಹಾಗೆ ಬೆಡ್ಶೀಟ್ಸ್ ಯಾವುದು ಕೂಡ ನಾನು ಚೇಂಜ್ ಮಾಡಿಲ್ಲ. ಹಬ್ಬಕ್ಕೆ ಚೇಂಜ್ ಮಾಡಿದ್ದೆ. ಅದು ಬಿಟ್ಟರೆ ಅಲ್ಲೇ 1 ವೀಕ್ ಆಯಿತು ಹಬ್ಬ ಆಗಿ. ಸೊ ಇವಾಗ ಚೇಂಜ್ ಮಾಡಬೇಕು. ಅದನ್ನೆಲ್ಲನೂ ಕೂಡ ಚೇಂಜ್ ಮಾಡಿ ಅದೇ ಒಂದಿನ ಆಗುತ್ತೆ. ಬಟ್ಟೆ ಅಷ್ಟು ದೊಡ್ಡದೆಲ್ಲ ಎತ್ತಿ ಒಗಿಬೇಕಲ್ವ. ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದಾಗ ಬೆಡ್ಶೀಟ್ಸ್ನೆಲ್ಲ ಒಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನಾನು ಲಾಸ್ಟ್ ವೀಡಿಯೋನಲ್ಲಿ ನೆಕ್ಲೆಸ್ ವೇರ್ ಮಾಡಿದ್ದೆ ಅಲ್ವಾ, ಅದ್ರ ಬಗ್ಗೆ ಕೇಳಿದ್ರಿ. ಅದ್ರ ಡೀಟೇಲ್ಸ್ ನಾನು ಯಾವಾಗಲಾದ್ರೂ ಶೇರ್ ಮಾಡ್ತೀನಿ. ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್. ತುಂಬ ವರ್ಷ ಆಯಿತು ಅದನ್ನು ತೊಗೊಂಡು. ಅದನ್ನು ಎಲ್ಲಿ ಹೋದರೂ ಹಾಕ್ಕೊತೀನಿ. ಅಮ್ಮ ಅದನ್ನೇ ಹೇಳ್ತಾ ಇರ್ತಾರೆ, ಹೊಸ ತೊಗೋಬೇಕು ಅನ್ನೋ ಐಡಿಯಾನೇ ಇಲ್ವಾ ನಿನಗೆ, ಯಾವಾಗಲೂ ಅದೊಂದನ್ನೇ ಹಾಕ್ಕೊಂಡು ಬರ್ತೀಯ. ಮತ್ತು ಇನ್ನೊಂದಿದೆ ಗುಂಡ್ಗುಂಡ್ ಸರ. ಸೊ ನಮ್ಮ ಹಸು ಕರು ತೊಗೊಂಡೋದ್ರು ಪಾಪ, ಬಡ್ಕೊತಾ ಇದೆ. ಯಾಕಂದರೆ ಹೋರಿ ಕರು ಅಲ್ವಾ, ನಮ್ಮ ಮನೆಯವ್ರಿಗೆ ಎಳಿಯೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದರಿಂದನೇ ಪೇಯ್ನ್ ಜಾಸ್ತಿ ಆಗ್ತಾಯಿದೆ, ಬ್ಯಾಕ್ ಪೇನ್ ಅವ್ರಿಗೆ. ಸೊ ಹಾಗಾಗಿ ಕರುನ ಕೊಟ್ಬಿಟ್ರು. ಸೊ ಕೂಗ್ತಾ ಇದೆ ಪಾಪ, ಅದು ಹೊರಗಡೆನೇ ಕಟ್ಟಾಕಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಅದ್ರ ಡೀಟೇಲ್ಸ್ನ ನಾನು ನೆಕ್ಸ್ಟ್ ಯಾವಾಗಲಾದ್ರೂ ಶೇರ್ ಮಾಡ್ತೀನಿ ಅದ್ರ ಬಗ್ಗೆನೇ, ಓಕೆನಾ.
ಇವಾಗ ಮನೆಯವ್ರು ಇನ್ನೂ ಎದ್ದಿರಲಿಲ್ಲ. ಸೊ ಅದಕ್ಕೇ ನಾನೇ ಹಸುಗಳನ್ನೆಲ್ಲ ಆಚೆ ಕಟ್ಟಾಕ್ತೆ. ಅದಾದಮೇಲೆ ಅವರು ಎದ್ಬಿಟ್ಟು ಬಂದರು. ಸೊ ನಾನು ಕೊಟ್ಟಿಗೆ ಒಳಗೆ ಹೋಗಿ ನೋಡ್ತೀನಿ, ಕರು ಕಿತ್ಕೊಂಡು ಹಾಲೆಲ್ಲನೂ ಕುಡ್ದಾಕಿದೆ. ಸೊ ನಮ್ಮ ಮನೆಯವ್ರಿಗೆ ಹೇಗೆ ಕಟ್ಟಿದ್ರಿ ನೀವು, ಗೊತ್ತಾಗಲ್ವ ನಿಮಗೆ ಅಂತ ಅದನ್ನೇ ಹೇಳ್ತಾ ಇದೆ. ಸದ್ಯ ಜಾಸ್ತಿ ಇವಾಗ ಕರು ಹಾಕಿದ ತಕ್ಷಣ ಜಾಸ್ತಿ ಹಾಲೇನು ಕೊಡೋದಿಲ್ಲ ಹಸು, 1-1.5 ಲೀಟ್ರಷ್ಟು ಕೊಡುತ್ತೆ. ಸೊ ಹಾಗಾಗಿ ಆಮೇಲೆ ಹಂಗಂತ ಹೇಳಿದೆ, ಹೋಗಲಿ ಬಿಡು ಇನ್ನೇನು ಮಾಡೋದಕ್ಕಾಗತ್ತೆ, ಹೇಗಿದ್ರು ಡೈರಿಗೆ ಹಾಕಲ್ವಲ್ಲ ಅಂತ ಹೇಳಿ ಅವರು ಕೂಡ ಸುಮ್ಮನಾದರು, ನಾನು ಕೂಡ ಸುಮ್ಮನೆ ಆದೆ. ಕರು ಕಿತ್ಕೊಂಡು ಎಲ್ಲ ಹಾಲನ್ನು ಕುಡ್ಕೊಂಡ್ಬಿಟ್ಟಿದೆ. ಹೋಗಲಿ, ಯಾಕಂದರೆ ಇವಾಗ ಡೈರಿಗೂ ತೊಗೊಳ್ಳಲ್ಲ ಹಾಲನ್ನು, ಒಂದು 9 ದಿವಸ 10 ದಿವಸ ಆಗಬೇಕು. ಸೊ ಹೀಗೆ ಜೋಳಕ್ಕೆ ಬಂದಿದ್ವಿ ನಾವು ಗೊಬ್ಬರ ಹಾಕೋದಕ್ಕೆ ಅಂತ ಹೇಳಿ. ಹೋದ್ವಾರ ಈಗ 15 ಡೇಸ್ ಬ್ಯಾಕ್ ಬಂದಿದ್ದೆ. ಆವಾಗ ಸೊಪ್ಪಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ನೇಗ್ಲು ಹೊಡ್ಸಿದ್ರಲ್ವಾ, ನೇಗ್ಲು ಹೊಡ್ಸಿದ್ಮೇಲೆ ಸೊಪ್ಪೇ ಇಲ್ಲ ಅದರೊಳಗೆ. ಒಂದು ಸ್ವಲ್ಪ ಸೊಪ್ಪು ಸಿಕ್ಕಿದ್ರೆ ಇವತ್ತು ಉಪ್ಸಾರು ಏನಾದರೂ ಮಾಡೋಣ ಅಂತ ಹೇಳಿ ಬಂದೆ. ಬಟ್ ಸೊಪ್ಪು ಏನು ಕಾಣಿಸ್ತಾ ಇಲ್ಲ, ನೆಲೆಲ್ಲ ಫುಲ್ಲು ಒಂದು ಕಡ್ಡಿನೂ ಕಳೆ ಇಲ್ಲ ಅದರೊಳಗೆ, ಆ ರೀತಿ ಆಗಿದೆ. ಅದಕ್ಕೆ ಇವಾಗ ಮತ್ತೆ ವಾಪಸ್ ಹೋಗ್ತೀವಿ. ನಮ್ಮ ಮನೆಯವರಲ್ಲೆಲ್ಲೋ ಹೋದ್ರು, ಆ ಸೈಡ್ ನೋಡ್ಕೊಂಬರ್ತೀನಿ ತಡಿ ಅಂತ ಹೇಳಿಬಿಟ್ಟು ನಾನು ಇಲ್ಲೇ ನಿಂತ್ಕೊಂಡೆ, ಸುಸ್ತಾಯಿತು ಅಂತ ಹೇಳಿ ಹೊರಟ್ಬಿಟ್ಟು. ಆಮೇಲೆ ನೋಡಬೇಕು, ಇನ್ನೊಂದು ಸರಿ ಹಾಲು ಕರೆದು ಟ್ರೈ ಮಾಡ್ತೀನಿ. ಒಂದು ಸ್ವಲ್ಪನೂ ಹಾಲು ಕೊಡಲಿಲ್ಲ ಇವತ್ತು. ಸೊ ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಂದೊಂದು ದಿನ ಅನಿಸುತ್ತೆ ಲೈಫ್ ತುಂಬ ಸ್ಮೂತಾಗಿ ಹೋಗ್ತಾ ಇದೆ ಅಂತ, ಇನ್ನೊಂದು ದಿನ ಅನಿಸುತ್ತೆ ಎಷ್ಟು ಕಷ್ಟ ಆಗ್ತಾ ಇದೆಯಪ್ಪ ಲೈಫಲ್ಲಿ ಅಂತ ಅನಿಸುತ್ತೆ. ಸೊ ಈ ಥರ ಅಪ್ ಆ್ಯಂಡ್ ಡೌನ್ಸ್ ತುಂಬಾ ಇರುತ್ತೆ ಅಲ್ವಾ. ತುಂಬ ಜನ ಹೇಳ್ತಾ ಇದ್ರು ಭಗವದ್ಗೀತೆ ಓದೋದ್ರಿಂದ ತುಂಬಾ ಒಳ್ಳೆ ವಿಷಯಗಳನ್ನ ಕಲಿಬಹುದು, ನಮ್ಮ ಜೀವನಕ್ಕೆ ತುಂಬ ವಿಷಯಗಳನ್ನ ಅಳವಡಿಸ್ಕೊಳ್ಳುವಂಥದ್ದು ಅದರಲ್ಲಿ ತುಂಬಾ ಇದೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಆ ಬುಕ್ಕನ್ನು ತೊಗೊಂಡು ಬಂದಿದ್ದೀನಿ. 1-2 ಪುಟಗಳನ್ನೇನೋ ಓದಿದೆ ಅಷ್ಟೇ. ಅದಾದಮೇಲೆ ಹೆವಿ ಕೆಲಸಗಳು ಯಾವತ್ತಾದರೂ ಅಷ್ಟೇ. ಇನ್ನು ಭಗವದ್ಗೀತೆನ ಓದ್ತೀವಿ ಅಂದಾಗ ನಾವು ಶುದ್ಧವಾಗಿರಬೇಕಾಗತ್ತೆ. ಸೊ ನಾವು ಇವಾಗ ಸದ್ಯಕ್ಕೆ ನಾನ್ ವೆಜ್ ಏನು ತಿಂತಾ ಇಲ್ಲ, ಸ್ನಾನ ಮಾಡಿನೇ ನಾವು ದೇವ್ರ ಮನೆಗೆ ಹೋಗೋದ್ರಿಂದ. ಸೊ ದೇವ್ರ ಮನೆಯಲ್ಲೇ ಭಗವದ್ಗೀತೆನ ಇಟ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ಸ್ನಾನ ಮಾಡ್ದಿರೇ ಹೋಗೋದಕ್ಕಾಗಲ್ಲ. ಇವತ್ತು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಇವತ್ತು ಬಟ್ಟೆಗಳನ್ನೂ ಒಗೆದು ಆಮೇಲೆ ಸ್ನಾನ ಮಾಡಬೇಕಲ್ವ. ಇನ್ನು ಸಂಜೆ ಹಂಗೆಲ್ಲ ಸ್ನಾನ ಮಾಡಿಕೊಂಡ್ರೆ ಸಂಜೆ ಮೇಲೆ ಇನ್ನು ಟಿ ವಿ ಆನ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಸೊ ಈ ಥರನೇ ಮುನ್ಮುತ್ತಕ್ಕೆ ಹೋಗ್ತಾನೆ ಇದೆ. ನೋಡೋಣ, ಟೈಮ್ ಸಿಕ್ಕಿದಾಗ ಓದಬೇಕು ಅಂತ ನನಗೂ ತುಂಬಾ ಆಸೆ ಇದೆ. ಬಟ್ ಟೈಮ್ ಅನ್ನೋದಕ್ಕಿಂತ ಕೆಲಸಗಳೇನಿದೆ ಅದು ಸಿಕ್ಕಾಪಟ್ಟೆ ಆಗ್ತಾಯಿದೆ ಇತ್ತೀಚೆಗಂತೂ. ಏನಾದರೂ ಒಂದು ಕೆಲಸಗಳಂತೂ ಬಾಕಿ ಇದ್ದೇ ಇರುತ್ತೆ. ಸೊ ಯಾವಾಗಲಾದ್ರೂ ನೋಡಬೇಕು. ಇವಾಗ ಫ್ರೀ ಇದ್ದೆ, ಬಟ್ ಸ್ನಾನ ಮಾಡಿರಲಿಲ್ಲ. ಹಾಗಾಗಿ ಟಿ ವಿ ಆನ್ ಮಾಡ್ಕೊಂಡು ಕೂತ್ಕೊಂಡೆ, ಕಾಲು ಚಿಲುಕಿಸ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಈ ರೀತಿ ನಮಗೆ ನಾನು ಎಕ್ಸ್ಪೆಷಲಿ ನಮ್ಮ ಮನೆ ಅಕ್ಕಪಕ್ಕ ಯಾರೂ ಇಲ್ಲದೆ ಇರೋದ್ರಿಂದ, ಸೊ ನನ್ನ ಒಂದು ಟೈಮಿಂಗ್ಸ್ನ ಈ ಥರ ಪಿಕಪ್ ಮಾಡ್ಕೊತೀನಿ. ಏನಾದರೂ ಓದೋದ್ರಿಂದ ಅಥವಾ ಟಿ ವಿ ನೋಡೋದ್ರಿಂದ. ಟಿ ವಿ ಇತ್ತೀಚೆಗೆ ನಾನು ನೋಡ್ತಾ ಇರೋದಷ್ಟೇ. ಸೊ ಬೆಳಗ್ಗೆಯಿಂದ ಸಾಯಂಕಾಲ ನನ್ನ ಮಗ ಬರೋವರೆಗೂ 6 ಗಂಟೆವರೆಗೂ ನಾವು ಟಿ ವಿ ಆನ್ ಮಾಡ್ತಿರ್ಲಿಲ್ಲ. 6 ಗಂಟೆ ಮೇಲೇ ಟಿ ವಿ ಆನ್ ಆಗ್ತಿದ್ದಿದ್ದು, 10 ಗಂಟೆಗೆ ಆಫ್ ಆಗ್ತಿತ್ತು. ಸೊ ಇವಾಗ ಯಾವಾಗಲೂ ಮೊಬೈಲ್ ನೋಡೋದು ಒಳ್ಳೆಯದಲ್ಲ. ಸೊ ಆದಷ್ಟು ಕಡಿಮೆ ಮಾಡೋಣ ಮೊಬೈಲ್ ನೋಡೋದನ್ನ ಅಂತ ಹೇಳಿಬಿಟ್ಟು ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾನು ಟಿ ವಿನ ಆನ್ ಮಾಡ್ಕೊತೀನಿ. ಬಿಕಾಸ್ ನಮ್ಮ ಮನೆಯವರು ಯಾವಾಗಲೂ ಮನೆಯಲ್ಲೇ ಇರೋದಿಲ್ಲ, ಹೊರಗಡೆ ಅದು ಇದು ಕೆಲಸಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಸೊ ಅವರು ನನ್ನ ಜೊತೆನೇ ಕೂತ್ಕೊಂಡು ಮಾತಾಡ್ತಾಯಿದ್ರು. ಏನು ಅಂತಂದರೆ, ಗಂಡಂದಿರ ಜೊತೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದಾಗ ಯಾವುದಾದ್ರೂ ಒಂದು ವಿಚಾರಕ್ಕೆ ಜಗಳಗಳಂತೂ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನನಗೆ ಅದು ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ. ಅದಕ್ಕೆ ನಮ್ಮ ಮನೆಯವರು ಅವ್ರ ಪಾಡಿಗೆ ಅವ್ರು ಫೋನಲ್ಲಿ ಬ್ಯುಸಿಯೇ ಇರ್ತಾರೆ ಕೆಲವೊಂದು ಟೈಮ್ ಮನೇಲಿದ್ರೂ. ಇನ್ನು ಕೆಲವೊಂದು ಟೈಮ್ ಏನಾದರೂ ಮಾತಾಡಬೇಕು ಅಂದಾಗ ಜೊತೆಲಿ ಕೂತ್ಕೋತಾರೆ. ನಾನೇನು ಮಾತಾಡಲಿಲ್ಲ ಅಂದರೆ ಅವರು ಮತ್ತೆ ಎದ್ದೋಗ್ತಾರೆ. ಸೊ ಜಾಸ್ತಿ ಮಾತಾಡೋದಕ್ಕಿಂತ ಏನಾದರೂ ವಿಷಯ ಇದ್ದರೆ, ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಮಾತ್ರ ನಾವಿಬ್ಬರು ಮಾತಾಡ್ಕೊಂಡು ಕೂತ್ಕೋತೀವಿ. ಕೆಲ್ಸಕ್ಕೆ ಬಾರದೇ ಇರೋದನ್ನೆಲ್ಲ ಮಾತಾಡಿಕೊಂಡು ಸುಮ್ಮನೆ ನಮಗೆ ನಾವೇ ಜಗಳ ಮಾಡಿಕೊಂಡು. ಸೊ ಇನ್ನೊಂದು ಹೇಳ್ತಾರೆ, ಮನೆಯಲ್ಲಿ ಅತಿಯಾಗಿ ಕೂಗಾಡೋದು, ಕಿರ್ಚಾಡೋದು ಈ ರೀತಿ ಎಲ್ಲ ಮಾಡ್ತಾಯಿದ್ರೆ ಲಕ್ಷ್ಮಿನೂ ಇರೋದಿಲ್ವಂತೆ, ಹೋಗ್ಬಿಡ್ತಾಳಂತೆ ಅಂತ ಹೇಳ್ಬಿಟ್ಟು. ನಿಜ, ಮನೆಯಲ್ಲಿ ಯಾವುದ್ಯಾವುದೋ ವಿಚಾರಗಳಿಗೆ ಸುಮ್ಮನೆ ನಮಗೆ ನಾವೇ ಏನೇನೋ ಅಂದ್ಕೊಂಡು ಏನೇನೋ ಜಗಳ ಮಾಡ್ಕೊಳ್ಳೋದಕ್ಕಿಂತ ಸೊ ಮಾತಾಡ್ದಿರ
ಸೊ ಏನಾದ್ರೂ ತುಂಬ ಇಂಪಾರ್ಟೆಂಟ್ ಇದ್ದಾಗ ಮಾತಾಡೋದು ತುಂಬ ಬೆಟರ್. ಆ ಥರ ತುಂಬಾ ನೋಡಿರ್ತೀನಿ. ಇಲ್ಲದೆ ಇರೋ ವಿಷಯನೆಲ್ಲ ಕದಿಕೊಂಡು, ಇಲ್ಲದೆ ಇರೋ ವಿಷಯದ ಬಗ್ಗೆ ಎಲ್ಲ ಟೆನ್ಷನ್ ಮಾಡಿಕೊಂಡು ಮಾತಾಡೋದನ್ನ ತುಂಬ ಜನಗಳ್ದು ನೋಡಿದ್ದೀನಿ ನಾನು. ಸೊ ನಮ್ಮ ವಿಷಯದಲ್ಲೂ ಆಗಲ್ಲ ಅಂತ ಅಲ್ಲ, ನಮ್ಮ ವಿಷಯದಲ್ಲೂ ತುಂಬ ಸರಿ ಈ ಥರ ಆಗ್ತಾ ಇರುತ್ತೆ. ಬಟ್ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ನಮ್ಮ ಮನೆಯವರು ಅಷ್ಟೇ, ನಾನೇನಾದ್ರು ಸ್ವಲ್ಪ ವಾಯ್ಸ್ ರೇಸ್ ಮಾಡಿ ಏನಾರು ಮಾತಾಡ್ತಿದ್ರೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಹೋಗ್ಬಿಡ್ತಾರೆ. ಅವ್ರು ತುಂಬ ರ್ಯಾಶಾಗಿ ಮಾತಾಡ್ತಿದ್ದಾರೆ ಅಂತ ಅಂದಾಗ ನಾನು ಸೈಲೆಂಟಾಗಿ ಹೋಗ್ಬಿಡ್ತೀನಿ. ಸೊ ಈ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಗಂಡ ಹೆಂಡ್ತಿ ಅಂತ ಅಂದಮೇಲೆ. ಸೊ ನಾನು ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಹೋಗಿಬೇಕಿತ್ತು. ಒಂದು 2 ಬಕೆಟಷ್ಟು ಬಟ್ಟೆಗಳನ್ನ ನೆನೆ ಹಾಕಿದ್ದೆ ಬೆಳಗ್ಗೆನೇ ಎದ್ದು. ಸೊ ಅದನ್ನೆಲ್ಲನೂ ವಾಶ್ ಮಾಡಿ ಹಾಲು ಕರೆದು ಸೊ ಹಾಲು ಕರೆಯೋ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅರ್ಜೆಂಟಲ್ಲಿ ಸ್ನಾನಕ್ಕೆ ಹೋಗಿರಲಿಲ್ಲ ಇನ್ನೂ ನಾನು. ಹಾಲು ಕರೆದು ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಬೆಳಗ್ಗೆಗೆ ಬ್ಲಾಗ್ನ ಅದನ್ನು ಮಾಡ್ತೀನಿ, ಹಾಲು ಕರೆಯೋದನ್ನ. ಸದ್ಯಕ್ಕೆ ಒಗ್ಗರಣೆ ಪುರಿ ಮಾಡ್ಕೊತಾ ಇದ್ದೀನಿ. ತುಂಬ ದಿವಸದಿಂದ ಅನ್ಕೊತಿದ್ದೆ, ಪುರಿ ಅಂತೂ ಯಾರು ಮುಟ್ತಾನೆ ಇಲ್ಲ, ಎಲ್ಲ ವೇಸ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತಾದರೂ ಮಾಡೋಣ ಅಂತ ಹೇಳಿ ಒಗ್ಗರಣೆ ಪುರಿನ ಮಾಡ್ಕೊತಾ ಇದ್ದೀನಿ. ಸೊ ಗೊತ್ತಿಲ್ಲ, ಮಗ ಜಾಸ್ತಿ ಇಷ್ಟಪಡೋದಿಲ್ಲ ಇದನ್ನ. ಬಟ್ ಇವಾಗ ಸ್ವಲ್ಪ ಮಳೆ ಬಂದು ಹೋಯಿತು. ಈ ಥರ ವೆದರ್ ಇದ್ದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ. ಸೊ ಯಾರು ತಿಂತಾರೋ ಇಲ್ಲೋ ಗೊತ್ತಿಲ್ಲ. ಒಗ್ಗರಣೆ ಪುರಿ ತಿಂದ್ಬಿಟ್ಟು ಅದಾದಮೇಲೆ ಇನ್ನು ಪಾತ್ರೆಗಳೆಲ್ಲ ಹಾಗೆ ಇದೆ, ವಾಶ್ ಮಾಡಬೇಕು. ಸೊ ಕಾಳು ಕೂಡ ಒಂದು ಸ್ವಲ್ಪ ಮಾತ್ರ ಚಿಲ್ಕಿಸ್ಕೊಂಡಿದೆ, ಇನ್ನೂ ಸ್ವಲ್ಪ ಚಿಲ್ಕಿಸೋದಿದೆ. ಕಾಳು ಚಿಲ್ಕಿಸ್ಬೇಕು. ಸೊ ಕೆಲಸಗಳಿದೆ. ಈಗಲೂ ಕೂಡ ನೈಟು ತುಂಬ ಕೆಲಸಗಳಿದೆ. ಸೊ ಇವಾಗ ಒಗ್ಗರಣೆ ಪುರಿ ರೆಡಿ ಇದೆ. ಇವಾಗ ತಿಂತಾ ಟಿವಿ ನೋಡ್ತಾ, ಸೊ ಆಮೇಲೆ ಏನಾದ್ರು ಕೆಲಸ ಇದ್ದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಬೆಳಗ್ಗೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತೀನಿ. ಇವಾಗ ಒಗ್ಗರಣೆ ಪುರಿ ಹಾಕ್ಕೊಂಡು ಟಿ ವಿ ಹತ್ರ ತಿನ್ನೋದಕ್ಕೆ ಹೋಗ್ತಾಯಿದ್ದೆ. ಸ್ವಲ್ಪ ನಾರಾದಂಗೆ ಆಗ್ಬಿಡ್ತಿತ್ತು, ಅಂದರೆ ಗಟ್ಟಿ ಥರ ಆಗಿಬಿಟ್ಟಿತ್ತು ಪುರಿ. ಸ್ವಲ್ಪ ಮೆತ್ತಗಾಗಿ ನನಗೆ ಒಂದೇ ಸೈಡು ಹಲ್ಲಲ್ಲಿ ಹಗ್ದು ಪೇಯ್ನ್, ಇನ್ನೊಂದು ಕಡೆ ಸೈಡು ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅಂತಲೇ ಕ್ಯಾಪು ಹಾಕ್ಸೇ ಬಿಡೋಣ, ಬೇಡ ಒಂದೇ ಸೈಡ್ ಹಾಕಿಯೋದ್ರಿಂದನೂ ಕೂಡ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಮುಂದೆ ಅಂತ ಹೇಳಿಬಿಟ್ಟು ಬೇಗನೆ ಹೋಗಿ ಕ್ಯಾಪು ಸೈಜ್ ಎಲ್ಲನೂ, ಅಂದರೆ ಹಲ್ಲಿನ ಸೈಜ್ ಎಲ್ಲನೂ ಕೊಟ್ಬಿಟ್ಟು ಬಂದಿದ್ದೀನಿ. ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದ್ದಾರೆ, ಅದನ್ನು ಹಾಕಿಸ್ಕೊಬೇಕು ಹೋಗ್ಬಿಟ್ಟು. ಇನ್ನು ನೆಕ್ಸ್ಟ್ ಬಂದರು ಹಾಲು ಕರಿಯೋ ವಿಡಿಯೋ ಹಾಕಿ ಅಂತ ಹೇಳ್ತಿದ್ರಿ ಅಲ್ವಾ. ನಿನ್ನೆ ಸಂಜೆ ತುಂಬಾ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕಿತ್ತು ಅಂತ ಹೇಳಿ ವಿಡಿಯೋ ಮಾಡೋದನ್ನೇ ಮರ್ತ್ಕೊಂಡೆ. ಇವಾಗ ಬೆಳಗ್ಗೆ ಎದ್ದು ವಿಡಿಯೋನ ಮಾಡಿಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ತುಂಬ ಅಂದರೆ ಯಾವಾಗಲೂ ನಾನು ಹಾಲು ಕರಿಯೋ ವಿಡಿಯೋನ ಹಾಕೋದಕ್ಕಾಗಲ್ಲ. ನಮ್ಮ ಮನೆಯವ್ರು ಬೈತಾರೆ ಅದನ್ನೇ, ಯಾವಾಗಲೂ ಹಾಲು ಕರಿಯೋದನ್ನೇ ಹಾಕ್ಕೊಂಡು ಕೂತ್ಕೋತೀಯ ನೀನು, ಹಸುಗೆ ದೃಷ್ಟಿ ಆದರೂ ಆಗ್ಬೋದು, ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಸೊ ಅವರು ಆಮೇಲೆ ಬೈದೇ ಬಿಡ್ತಾರೆ ನಾನು ನೀವು ಯಾವಾಗಲೂ ಮಾಡಿ ಅಂತ ಹೇಳ್ಬಿಟ್ಟು. ಇದೇ ವಿಷಯಕ್ಕೆ ನಮ್ಮಿಬ್ರಿಗೆ ಜಗಳ ಆಗೋದು ನನಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಹಾಕೋದಿಲ್ಲ. ಯಾವಾಗಲಾದರೂ ಒಂದು ಟೈಮ್, ಈಗ ಎರಡು ದಿವಸಕ್ಕೊಂದು ಸರಿ ವೀಡಿಯೋ ಹಾಕೋದ್ರಿಂದ 2 ವೀಡಿಯೋಗೊಂದು ಸರಿನೋ ಅಥವಾ 3 ವೀಡಿಯೋಗೊಂದು ಸರಿನೋ ನಾನು ಹಾಲು ಕರಿಯೋ ವಿಡಿಯೋನ ಹಾಕ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.